ನುಗ್ಗೆಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿಯ ಒಂದು ರೆಸಿಪಿನ ಮಾಡಿಕೊಡಿ. ಇದರಲ್ಲಿ ನುಗ್ಗೆಕಾಯಿ ಇದೆ ಅಂತ ಗುರ್ತು ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ 2 ನುಗ್ಗೆಕಾಯಿನ ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಜಾಲರಿನ ಇಟ್ಟು ನುಗ್ಗೆಕಾಯಿನ ಸುಟ್ಕೊಳ್ಳಿ. 2 ಕಡೆಗೂ ಕಪ್ಪಗಾಗೋ ಥರ ಚೆನ್ನಾಗಿ ಸುಟ್ಕೊಳ್ಳಿ. ಈ ನುಗ್ಗೆಕಾಯಿ ಸುಟ್ಟು ಬರ್ತಾ ದೋಸೆ, ಚಪಾತಿ ಮತ್ತು ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನು, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸುಟ್ಟ ನಂತರ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಓಪನ್ ಮಾಡಿ ಅದರೊಳಗಿರೋ ತಿರುಳನ್ನೆಲ್ಲ ಚೆನ್ನಾಗಿ ತೆಕ್ಕೊಳ್ಳಿ. ನಂತರ ತಿರುಳೆಲ್ಲ ತೆಗೆದಾದ್ಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ನುಗ್ಗೆಕಾಯಿ ತಿರುಳನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಆ ಸಿಪ್ಪೆಯಿಂದ ಕೆಲವು ಸುಟ್ಟಿರೋ ಪುಡಿಗಳು ಬಿದ್ದಿರುತ್ತೆ, ಹಾಗಾಗಿ ಒಂದ್ಸತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಬಾಣಲೆನಿಟ್ಟು 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗು, ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಒಂದು ಈರುಳ್ಳಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ನಂತರ ಒಂದು ಮೀಡಿಯಂ ಸೈಜ್ನ ಟೊಮೆಟೊ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸುಟ್ಟು ತೆಗೆದಿಟ್ಕೊಂಡಿರೋ ನುಗ್ಗೆಕಾಯಿ ತಿರುಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಹೊತ್ತು ತರಕಾರಿಗಳು ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಚ್ಕಾರದ ಪುಡಿ, 1/4 ಚಮಚ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನುಣ್ಣಗೆ ಬೇಯೋದಕ್ಕೆ ಇಟ್ಬಿಡಿ. ಒಂದು 5 ನಿಮಿಷ ನುಗ್ಗೆಕಾಯಿ ಬರ್ತಾ ಚೆನ್ನಾಗಿ ಬೆಂದಾದ್ಮೇಲೆ ಹುರಿದು ಪುಡಿ ಮಾಡಿದ ಶೇಂಗಾ ಪುಡಿ ಮತ್ತು 1 ಚಮಚದಷ್ಟು ಹುರಿಗಡ್ಲೆ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಇದು ಹಾಕೋದ್ರಿಂದ ಭರ್ತಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ನೀರಿನ ಅಂಶ ಇರಲ್ಲ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಮಿಕ್ಸ್ ಮಾಡ್ಕೊಳ್ಳಿ.